ಕಾರ್ಯಕ್ರಮದ ರೂಹಾರಿಗಳಾದ ಈ ಮಹಾಕ್ಷೇತ್ರದ ಪೂಜ್ಯರಾದ ಆತ್ಮೀಯರು, ಗುರು ಬಂಧುಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ನಿಜಾನಂದ ಅಪ್ಪಂಗಳ ಚರಣಾರವಿಂದಗಳನ್ನು ನೆನೆದು ವೇದಿಕೆ ಮೇಲೆ ಆಸೀನರಾದ ನಮ್ಮ ಮಠದ ಮಾಜಿ ಅಧ್ಯಕ್ಷರು ಹೋಗಿದ್ರು ಎಲ್ಲಿಗೋ ಮತ್ತು ಬಂದರೆ ದರ್ಶನ ಕೊಡಾಕ ಅವರಿಗೂ ಕೂಡ ನನ್ನ ವಂದನೆಗಳು. ಅದರಂತೆ ವಯೋವೃದ್ಧರು, ಜ್ಞಾನವೃದ್ಧರು ಆದರೆ ಪಂಡಿತ ಪಾಣಿಭಾತಿಯವರ ಚರಣಾರವಿಂದಗಳಲ್ಲಿ ವಂದಿಸಿ, ಆತ್ಮೀಯರಾದ ಹಿರಿಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಮೋಘಪ್ಪ ಶಾಸ್ತ್ರಿಗಳಿಗೂ ಕೂಡ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ಧಾರೂಢನ ಕೃಪೆಗೆ ಪಾತ್ರರಾಗಬೇಕೆಂದು ಬಂದಿರುವ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ಸುಕ್ಷೇತ್ರ ಮಿಟ್ಟಿ ಮಲ್ಕಾಪುರ ಗ್ರಾಮದ ಈ ಒಂದು ಪಾವನ ಕ್ಷೇತ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಈ ವರ್ಷ. ಪ್ರತಿ ವರ್ಷ ಜಾತ್ರೆ ಆಗ್ತದೆ, ಆದರೂ ಕೂಡ ಈ ವರ್ಷನ ವಿಶೇಷ ಏನು ಅಂತಂದ್ರೆ, ಹುಬ್ಬಳ್ಳಿಯ ಸಿದ್ಧಾರೂಢರ ಮಠಕ್ಕೂ ಮತ್ತು ಈ ಮಿಟ್ಟಿ ಮಲ್ಕಾಪುರದ ಮಠಕ್ಕೂ ಒಂದು ಸಂಬಂಧದ ಸೇತುವೆಯನ್ನು ಕಟ್ಟಿಸಬೇಕಂತ. ರಾಮಾಯಣದೊಳಗ ಸೀತಾನ ಸಂಶೋಧನೆ ಮಾಡ್ಕೊಂಡು ಬಂದ ನಂತರ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರಲ್ಲ, ಹಂಗ ಇಲ್ಲಿ ಸಿದ್ಧಾರೂಢರ ಮಠಕ್ಕೂ ಮತ್ತು ಮಿಟ್ಟಿ ಮಲ್ಕಾಪುರ ಮಠಕ್ಕೂ ಒಂದು ಸಂಬಂಧದ ಸೇತುವೆ, ಭಕ್ತಿಯ ಸಂಬಂಧದ ಸೇತುವೆ. ಅಕಸ್ಮಾತ್ ನೀವು ಅಲ್ಲಿ ಹೋದಾಗ ನಾವು ರಾಯಚೂರು ಜಿಲ್ಲಾದಿಂದ ಬಂದೇವು ಮಿಟ್ಟಿ ಮಲ್ಕಾಪುರ ಮಠದಿಂದ ಅಂದ್ರೆ ನಿಮಗೊಂದು ಸ್ಥಾನ ಸಿಕ್ಕಿರ್ಬೇಕಂತದೊಂದು ಮುಂದಾಲೋಚನೆಯಿಂದ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ರು ಗುರುಗಳು ಹೋದ್ಸಲ. ಅದು ಯಶಸ್ವಿನೂ ಆಯ್ತು. ಇವತ್ತು ನೋಡ್ಲಿಕ್ಕಾಗಿನೂ ಎಲ್ಲ ಭಕ್ತರು ತುಲಾಭಾರ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿದ್ದೀರಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲೇ ಬಡವನಯ್ಯ ಅಂತ ಬಸವಣ್ಣವರು ಹೇಳ್ದಂಗೆ ಒಂದು 250 ಮಂದಿ ಅಷ್ಟೇ ಸಿದ್ಧಾರೂಢರ ಪ್ರೀತಿಗೆ ಪಾತ್ರರಾಗ್ತಾರೇನೋ, ಉಳಿದವರು ಆಗುದಿಲ್ಲೇನೋ ಅಂತ ನಿಮ್ಮ ತಲೆಗಿದ್ರೆ ಅದನ್ನು ತೆಗೆದೋಗಿರಿ. ಯಾಕಂದ್ರೆ ಮಹಾನ್ ಬೆಟ್ಟ ಪರ್ವತಗಳನ್ನು ತಂದು ಒಗೆದು ಸೇತುವೆ ಕಟ್ಟುತ್ತಿದ್ರು ವಾನರರು. ಅದರೊಳಗೊಂದು ಇಣಿಚಿ ನಾನು ಇಷ್ಟು ರಾಮನಿಗೆ ಸೇವೆ ಸಲ್ಲಿಸ್ಬೇಕಂತ ತಿಳ್ಕೊಂಡು ನೀರೊಳಗೆ ತೊಯ್ಸ್ಕೊಂಡು ಉಸಿಗಿನೊಳಗೆ ಹೊಳ್ಳಾಡಿ ಸೇತುವೆ ಮೇಲೆ ಹೋಗಿ ಹಿಂಗೆ ಉದುರಿಸ್ತಿತ್ತಂತ. ಆ ಬೆಟ್ಟ ಗುಡ್ಡ ಎತ್ತಿ ತಂದು ನೀರೊಳಗೆ ಒಗೆದವ್ರಿಗೆ ಬಿಟ್ಟ ಈ ಸ್ವಲ್ಪ ಸುಮ್ಮನೆ ಉಸುಗ ಚಲಿತಲ್ಲ ಇಣಿಚಿ ಅದರ ಮೇಲೆ ಕೈ ಎಳೆದಂತ ಶವಾಶ ಅಂತ. ಇವತ್ತಿಗೂ ಕೂಡ 3 ಬೆರಳ ರಾಮನೋ ಕಾಣ್ತಾವಂತ ಒಂದು ಇತಿಹಾಸವ ಊಹೆ. ಹಾಗ ಕೊಟ್ಟರು ಬಂದಿತ್ತಂತಲ್ಲ, ಕೊಡಬೇಕನ್ನುವ ಭಾವನೆ ಇದ್ರೆ ಇವತ್ತಿಲ್ಲ ಮುಂದೆ ನಾವು ಭಗವಂತನಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಶಕ್ತಿಯನ್ನ ಆ ಸಿದ್ಧಾರೂಢ ನಮಗೆ ಕೊಡ್ತಾನ. ಇಷ್ಟೇ ಅವ ಕೊಡ್ತಾನ ಅನ್ನೋದು ಭರವಸೆ ನಮಗಿರ್ಬೇಕು. ಅಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀರಿ. ಎಷ್ಟು ಸಿದ್ಧಾರೂಢ, ಎಷ್ಟು ಕರುಣಾಮಯ, ಎಷ್ಟು ದಯಾಮಯ ಅನ್ನೋದಕ್ಕೆ ಅವನ ಚರಿತ್ರೆ ಓದ್ಬೇಕು. ನೀವು ಹೇಳಿದ್ರಲ್ಲ ಅಪ್ಪ ಅವರು, ಜಾತಿ ಇಲ್ಲ, ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಅಂತಸ್ತಿನ ಭೇದ ಇಲ್ಲ, ಎಲ್ಲರೂ ನನ್ನವರು, ನಾನು ಎಲ್ಲರವನು ಅನ್ನುವ ಹಾಗೆ ಜೀವನ ಪರ್ಯಂತರ ಶಾಲೆಯ ಪಾವಟಿಯನ್ನು ಹತ್ತಲಾರದೇನೆ ಸುಮಾರು ಇವತ್ತಿಗೆ 100 ವರ್ಷಗಳ ಹಿಂದೆ ಅವರ ದೇಹ ಹೋಗಿರಬೇಕು. ಪ್ರಚಾರ ಇಲ್ಲ, ಒಂದೊಂದು ಮಠ ಒಂದೊಂದು ಕ್ಷೇತ್ರಗಳು ಅಕಸ್ಮಾತ್ ಬೆಳಿಬೇಕಾಗಿತ್ತಂದ್ರೆ ಭವ್ಯವಾದ ಪ್ರಚಾರ ಇರ್ತೈತಿ.
ಅವರ ನಂತರ ಆ ಶಿವಾಸನಕ್ಕೆ ಇನ್ನೊಬ್ರು ಯಾರು ಕುಂತಿಲ್ಲ. ಇಷ್ಟಿದ್ರು ಎಷ್ಟರೇ ಬೆಳೆದದ ಅಂತ ಕೇಳಿದ್ರೆ ಇಂಥ ಊರಾಗ ಹೋಗಿ ಸಿದ್ಧಾರೂಢರ ಹೆಸರು ಗೊತ್ತಿಲ್ಲ ಅಂತ ಇಲ್ಲ. ಅಂಥದ್ದೊಂದು ಶಕ್ತಿ ಸಿದ್ಧಾರೂಢರದು. ಎದ್ರದ್ರಿ ಅದು? ಬಾಯಲ್ಲಿ ಹೇಳ್ತಾರಲ್ರಿ, ಸಮಾಜ ಏನೇನೋ ಇವತ್ತೆಲ್ಲ ಕೇಳ್ತೀವಲ್ಲ, ಅದನ್ನು ಜಾರಿಗೆ ತಂದವರು ಇನ್ನೊಬ್ರು ಬಾಯಿಯಿಂದ ಕೇಳಿ ತಂದವ್ರಲ್ಲ, ಸರ್ಕಾರದ ಆದೇಶದಂತೆ ಅಲ್ಲ. ಹೆಂಗ್ರಿ? ಹೃದಯದಿಂದ. ಅವಾಗೇಂದ್ರ ಅವರು ನಾವೆಲ್ಲರೂ ಒಂದೇ ಅಂತ ಸರ್ಕಾರದಿಂದ ಶಬಾಷ್ ಅನಿಸ್ಕೊಂಡ್ರು ಆಗಿನ ಕಾಲಕ್ಕೆ. ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಲೋಕಮಾನ್ಯ ತಿಲಕರು ಬಂದು ನೀವು ಮಾಡೋ ಕೆಲಸ ನಾವು ಪ್ರಯತ್ನ ಮಾಡಿದ್ರು ಆಗೋದು, ಏನೂ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಕೆಲಸ ಮಾಡ್ರಿ ಅಲ್ಲಿ ಒಂದು ಸಮಾನತೆಯನ್ನು, ಅಸ್ಪೃಶ್ಯತೆಯನ್ನು ತೆಗೆದು ಹೋಗಿದ್ರೆ ಆಗಿನ ಕಾಲದಾಗೆ. ಇವತ್ತಿಗೂ ಕೂಡ ಅದೊಂದು ದೊಡ್ಡ ಪಿಡಂಭೂತ ಸಮಾಜಕ್ಕೆ. ಇವತ್ತಿಗೂ ಕೂಡ ಅದನ್ನು ಅಡ್ವಾನ್ಸ್ ಈಗ ಒಂದು ಸುಮಾರು 100 ವರ್ಷಗಳ ಹಿಂದೆ, 150 ವರ್ಷಗಳ ಹಿಂದಲೇ ಅದನ್ನು ಜಾರಿಗೆ ತಂದಿದ್ರು ಸಿದ್ಧಾರೂಢರು. ಒಂದು ಭವ್ಯ ಕನಸನ್ನು ಕಟ್ಟಿದವರು. ಅವರು ಶಿಕ್ಷಣದ ಅವಶ್ಯಕತೆ ಇದ್ದಿದ್ದಿಲ್ಲ. ಶಿಕ್ಷಣ ಎದಕ್ಕೆ ಬೇಕು ಅನ್ನೋದ್ರೆ ಅದನ್ನು ಕಲ್ತಿದ್ರು ಅವರು. ಶಿಕ್ಷಣ ಎದಕ್ಕೆ ಬೇಕ್ರಿ ಅಂತ ಕೇಳಿದ್ರೆ ನಮ್ಮಲ್ಲಿ 1000 ಮಂದಿ 1000 ಉತ್ತರ ಹೊಡ್ತಾವ ಶಿಕ್ಷಣ ಎದಕ್ಕೆ ಬೇಕಂದ್ರೆ. ಅವ್ರು ಹಂಗಿಲ್ಲ, ಶಿಕ್ಷಣದ ಅವಶ್ಯಕತೆ ಅವರಿಗೆ ಇದ್ದಿದ್ದಿಲ್ಲ. ಯಾವುದಕ್ಕಾಗಿ ಶಿಕ್ಷಣ ಇದೆಯೋ ಅದನ್ನೇ ಸಾಧಿಸಿದ್ದರು. ಯಾವುದಕ್ಕಾಗಿ ಶಿಕ್ಷಣ ಅದನ್ನೇ ಸಾಧಿಸಿದ್ರು. ಅಂಥ ಸಿದ್ಧಾರೂಢರಿಗೆ ಈ ಒಂದು ಮಿಟ್ಟಿ ಮಲ್ಕಾಪುರ ಮಠದಿಂದ 250 ತುಲಾಭಾರ 11,000 ರೂಪಾಯಿ ಕೊಟ್ಟಿರಿ ಒಂದು ತುಲಾಭಾರಕ್ಕೆ ನೀವು. ಹೌದಾ? ಈ ತುಲಾಭಾರ ಅಂದ್ರೆ ಸುಮ್ಮನೆ ನಾವು ಮಾಡಿದ್ದು ಅಲ್ಲ. ದ್ವಾಪರ ಯುಗದಾಗ ಅದರ ಅಚ್ಚಾಕನು ಕೂಡ ವೇದಗಳಲ್ಲಿ ಈ ತುಲಾಭಾರದ ಕಥೆ ಬರ್ತಾವ. ಇದರ ಎಷ್ಟು ಮಹತ್ವ ಆದ ಅಂತ ಕೇಳಿದ್ರೆ ಸುಮ್ಮನೆ ನಮ್ಮದೊಂದು 11,000 ರೂಪಾಯಿ ಇಡ್ತಾರೆ, ಕೇಳಿ ಕೊಡೋದು ಮೂರ್ತಿ ಇಡ್ತಾರೆ, ಹಿಂಗೆ ಮಾಡಿ ಕೊಡ್ತಾರಂತ ಅಲ್ಲ. ಅದಕ್ಕೊಂದು ದೊಡ್ಡ ಇತಿಹಾಸ. ಶಿವಚಕ್ರವರ್ತಿ ಅಂತ ಆಗಿ ಹೋದ ಈ ದೇಶದೊಳಗ, ಈ ನೆಲದೊಳಗ. ಎಷ್ಟು ಕರುಣಾಮಯ ಇದ್ದ, ಎಷ್ಟು ಹೃದಯವಂತ ಇದ್ದ ಅಂತಂತ ಕೇಳಿದ್ರೆ ಅಕಸ್ಮಾತ್ ಒಂದು ಪಾರಿವಾಳ ಬಂದ ಒಂದು ತೊಡೆ ಮೇಲೆ ಕುಂತು ಒಂದು ದಿವಸ ಅದನ್ನು ಹೊಡಿಬೇಕಂತ ತಿಳ್ಕೊಂಡು ಒಬ್ಬ ಬೇಟೆಯಾಡುವ ಮನುಷ್ಯ ಕವಣೆಗೆ ಒಂದು ಕಲ್ಲು ಇಟ್ಕೊಂಡು ಅದು ಬೆನ್ನು ಹತ್ತಿದ್ದವು. ಅದು ಇನ್ನು ತೊಡೆ ಮೇಲೆ ಬಂದು ಕುಂತು ಬಂದವ ಇದನ್ನು ಕೊಡುವಂತ. ಅದನ್ನು ಕೊಡಂಗಿಲ್ಲ, ನನ್ನನ್ನು ಆಶ್ರಯಿಸಿ ಬಂದದ, ಅದನ್ನು ರಕ್ಷಿಸೋ ಧರ್ಮ ನಂದು. ಬೇಕಾದ್ರೆ ನನ್ನ ಶರೀರದೊಳಗಿನ ಅದರ ತೂಕ ಮಾಂಸ ಕೊಡ್ತೀನಿ, ಅದನ್ನು ಕೊಡಂಗಿಲ್ಲ ಅಂತ. ಕೊಡುವಂತ ಹಿಂಗ ತಕ್ಕಡಿ ತಂದು ಇಟ್ಟು ಒಂದು ಕಡೆ ಪಾರಿವಾಳ, ಇನ್ನೊಂದು ಕಡೆ ಅವನ ದೇಹದೊಳಗಿನ ಎಲ್ಲಾ ಮಾಂಸ ಹರಿದು ಹಾಕಿದ್ರೆ ಅದ್ರ ತೂಕ ಆಗಲಿಲ್ಲ. ಪ್ರಾಣನೇ ಹೋಗೋಲ್ದಾಕ ಮಾತು ಅದನ್ನು ಜೀವಂತ ಉಳಿಸ್ತೀನಿ ಅಂತ ಕರುಣೆ. ಅಂಥ ಕರುಣಾ ಹೃದಯದ ಸಿದ್ಧಾರೂಢರಿಗೆ ನಾವು ಒಂದಿಷ್ಟು ದುಡ್ಡು ಕೊಟ್ಟರೆ ನಾವು ಸಿದ್ಧಾರೂಢರಿಗೆ ದೊಡ್ಡವರಾಗೋದಿಲ್ಲ. ಅವನ ಅಂತಃಕರಣ ನಮ್ಗೆ ಹರಿದು ಬರ್ತದೆ. ಅದರಿಂದ ಯಾಕ ಅಂತಃಕರಣ ಹೆಂಗ ಹರಿದ ಬರ್ತದಂತ ಕೇಳಿದ್ರಿ, ಬ್ಯಾಂಕಿಗೆ ಹೋಗ್ತೀರಿ, ಅಲ್ಲಿ ಬ್ಯಾಂಕಿಗೆ ಹೋಗಿ ದುಡ್ಡು ತರ್ತೀರಿ, ಹೋಗೋಣ ಒಂದು ಚೆಕ್ ಬರಿತೀವಿ, ಒಂದು ಕೈಯಾಗ ಕೊಡ್ತೀವಿ, ಅವ್ರು ದುಡ್ಡು ಕೊಡ್ತಾರ. ಬಂದು 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 ದುಡ್ಡು ತಗೊಂಡು ಹೋಗ್ತಿದ್ರು. ಒಬ್ಬ ಬ್ಯಾಂಕಿನಾಗ ದುಡ್ಡು ಇಟ್ಟಿಲ್ಲವ, ಇಲ್ಲಿಗೆ ಹೋದವ್ರಿಗೆ ಎಲ್ಲರಿಗೂ ದುಡ್ಡು ಕೊಡಂಗೆ ಕಾಣ್ತಾರೆ ಅಂತ ಪಾಳೆ ಹಚ್ಚಿದ. ಹೋಗಿ ಪಾಳೆ ಹಚ್ಚದ, ಯಾಕೆ ಬಂದೆ ಅಂತ ಕೇಳಿದ್ರು, ದುಡ್ಡು ಕೊಡ್ರಿ ಅಂದು. ಯಾದಕ್ಕಂದ್ರೆ ಏನು ಹೆಂಗೆ ಕೊಡ್ಬೇಕು ನೀವು, ಈಗೆಲ್ಲರಿಗೂ ಕೊಡ್ಲಕ್ಕೆ ಹತ್ತೀರಿ ಅಲ್ಲ. ಹುಚ್ಚಿ ಅವ್ರು ಇಟ್ಟಾರ ಅದಕ್ಕೆ ಕೊಡ್ತೀವಿ, ನೀ ಇಡು ಕೊಡ್ತೀವಿ. ಹ್ಯಾಂಗ ಬ್ಯಾಂಕಿನಾಗ ಡಿಪಾಸಿಟ್ ನಮ್ಮದು ಮೊದಲೇ ಇದ್ರೇನೆ ನಮಗೆ ವಾಪಸ್ ಬರ್ತದೋ ಅದರಂತೆ ಸಿದ್ಧಾರೂಢನ ಬ್ಯಾಂಕ್ನಾಗ ನಮ್ಮ ಭಕ್ತಿ ಡಿಪಾಸಿಟ್ ಇಟ್ಟೇವಂದ್ರೆ ನಮಗೆ ಹೋದ ಕೂಡಲೇ ಕೊಡ್ತಾನೆ. ಸಿದ್ಧಾರೂಢದೊಂದು ಬ್ಯಾಂಕ್ ಅದ, ನೋಟ್ ಎಣಿಸೋದೆ ಅಲ್ರಿ, ಒಂದು ಬ್ಯಾಂಕ್ ಅದ, ಭಕ್ತಿಯ ಬ್ಯಾಂಕ್ ಅಂತ.
ಅಲ್ಲಿ ಹೋಗಿ ನೀವು ಶ್ರದ್ಧೆಯಿಂದ ಅದ್ರೊಳಗೆ ಒಂದಿಷ್ಟು ಡಿಪಾಸಿಟ್ ಮಾಡಿದ್ರಿ ಅಂದ್ರೆ ನೀವು ಯಾವಾಗಾರ ಹೋರಿ ಎನಿ ಟೈಮ್ ಮನಿ ಅಂತ ATM ಇದ್ದಂಗೆ ಅದು ನೀವು ಯಾವಾಗ ಕೈ ಹಾಕಿದ್ರು ಸಿಗ್ತದೆ. ಸಿದ್ಧಾರೂಢರು ಆಗ್ತಿದ್ರು ಹಂಗ ಭಕ್ತಿ. ಇವತ್ತು ನಿಮಗೆ ನಾವು ಬರೀ ಬಾಯಲ್ಲಿ ಹೇಳ್ತೀನಿ, ನೀವು ಅದನ್ನು ಪ್ರಾಕ್ಟಿಕಲ್ ಮಾಡಿರಿ. ಇವತ್ತು ನೋಡಿ ಸಾಯಂಕಾಲ ಚಂತನ ಮ್ಯಾಲ ಕುಂತು ನೋಡಿದ್ರೆ ಅದಕ್ಕೆ ಹೋಗಿ ಏನು ನಡೀತದೆ ಇಲ್ಲಿ ಅಂತ ಪುರುಸತ್ತಿಗಿಲ್ಲ. ಎಷ್ಟು ಹೃದಯ ನೀವು 11,000 ಕೊಟ್ಟು ಪಾಳೆ ಹಚ್ಚಿ ಆಶೀರ್ವಾದ ತಗೋಬೇಕಲ್ರಿ. ಅದು ನಾವು ಸಾಯಂಕಾಲ ಇವತ್ತು ಪ್ರವಚನ ಆಗೋದಿಲ್ಲ ಅಂತ ಹೇಳಿದ್ವಿ ಇವರಿಗೆಲ್ಲ. ಇವತ್ತು ತುಲಾಭಾರತ ಸ್ವಲ್ಪ ಕಾರ್ಯಕ್ರಮ ಅದ, ಸಮಯ ಸಿಗ್ತದೋ ಇಲ್ಲೋ, ಆರಾಮಿರ್ರಿ ನೀವು ಅಂದ್ವಿ. ಅದು ಹೇಳಿದ್ರೆ ಆಗಳೆ ಒಂದೇ ಭಾರತ್ ರೈಲ್ ಇದ್ದಂಗೆ ಎಕ್ಸ್ಪ್ರೆಸ್ ಅದನ್ನು ಹೆಂಗೆ ಮಾಡ್ಬೇಕನ್ನೋದು ಒಂದು ಯೋಜನೆ ಅದ ಪ್ರತಿಯೊಂದಕ್ಕೂ. ಆ ಯೋಜನಾಬದ್ಧವಾಗಿ ಕೆಲಸ ಮಾಡಿ ನಮ್ಮೆಲ್ಲರಿಗೆ ಸಮಯದ ಉಳಿತಾಯನೂ ಆಯಿತು, ನಿಮ್ಮ ಭಕ್ತಿನೂ ಮುಟ್ಟಿತು. ಈಗ ಸುಮ್ಮನೆ ಒಂದೆರಡು ಮಾತಾಡಿ ಏನು ಮಾತಾಡೋದು, ಭಕ್ತಿ ಮಾತೇ ಆಡಬೇಕು. ಈ ಸಿದ್ಧಾರೂಢರ ಇದ್ರೊಳಗೆ ನೀವು ಕೇಳಿರ್ಬೇಕು, ಅಲ್ಲಿ ನಮ್ಮ ಬೀದರ್ ಶಿವಕುಮಾರ ಸ್ವಾಮಿಗಳು ಒಂದು ಕತೆ ಹೇಳ್ತಾರೆ, ಭಕ್ತಿ ಹೆಂಗೆ ಮಾಡಬೇಕು ಅಂತ. ಈ ಮಂಗ್ಯಾನ ಆಡ್ಸೋರು ಅಂತ ಬರ್ತಿದ್ರಲ್ರಿ ಮೊದಲು, ನೋಡಿರಿ ಮಂಗ್ಯ ಹಿಡ್ಕೊಂಡು ಬರ್ತಾರೆ ಆಡಿಸ್ಲಾಕ ಮನೆ ಮುಂದೆ ಭಿಕ್ಷಾಕ. ಊರ ಒಂದು ದೊಡ್ಡ ಜಾಗ ಇತ್ತಂದ್ರೆ ಒಂದು ಗಂಟೆ ಒಂದು ಹೆಣ್ಣ 2 ಮಂಗ್ಯಗಳ ತಂದು ಒಂದಕ್ಕೆ ಹೆಣ್ಣು ಡ್ರೆಸ್ ತೊಡಿಸಿ ಒಂದಕ್ಕೆ ಚೊಣ್ಣ ಹಾಕಿ ಅದು ಗಂಡ ಹೆಂಡತಿ ಮಾಡಿ ಆಟ ಆಡಿಸ್ತಿದ್ರು. ಅದು ಬಾಗುಬಾಯಿ ಬಡೇಸಬ್ ಅಂತ ಹೆಸರಿಟ್ಟು ಲಗ ಹೊಡಿಸಿ ಏನೋ ಮಾಡಿ ಹೊಟ್ಟಿತ್ತು ಹರ ಹುನ್ನಾರ್ ಕರ್ನ ಪೇಟ್ ಭರ್ನ ಅಂತ. ಒಂದ್ಸಲ ಏನಾಯ್ತು, ಆ ಊರಾಗ ಆಟ ಆಡಿಸಿ ಇನ್ನೊಂದು ಊರಿಗೆ ಹೋಗ್ಬೇಕಂದವ, ಇಲ್ಲಿಂದ ವೀರಾಪುರಕ್ಕೆ ಹೋಗ್ಬೇಕಂತ ತಿಳ್ಕೊರಿ. ನಡು ಒಂದು ಗಿಡ, ಮಾವಿನ ಗಿಡ, ಆ ಗಿಡ ತೆಳಗ ನೆಳ್ಳಗೆ ಜರ ಕುಂತ ಆ ಕೋತಿ ಹಿಡ್ಕೊಂಡು. ಅಪ್ಪಾರು ಅಂತಾರೆ ಮಹಾತ್ಮರು ಹೊಂಟಿದ್ರೆ ಅದೇ ದಾರಿ ಕೂಡಿಯವ್ರು ಮಠಕ್ಕೆ ಬರೋರು, ಇಲ್ಲ ಭಕ್ತರ ಆಶೀರ್ವಾದ ಮಾಡಿ ಹೋಗಿ ಬರೋರು. ಹೊಳ್ಳಿ ಅವರು ನೆಳ್ಳಗೆ ನಿಂತಿದ್ರು, ನಮಸ್ಕಾರ ಮಾಡಿದ. ಇವರು ಸಣ್ಣವರಿದ್ದಾಗ ನೋಡಿದ್ರು ಅದು ಆಟ, ಯಾಕೋ ಏನೋ ಆಟ ಒಂಜಾರ ನೋಡಂಗಿತ್ತು, ಒಂಜಾರ ಆಟ ತೋರಿಸ್ತೇನೆ ನೀ ಅಂತ ಕೇಳಿದ್ರು. ನೀ ಏನು ಕೊಡಿತು ನನಗೆ ಆಟ ತೋರಿಸಿದ್ರಂದ. ನೀ ಏನು ಕೊಡವ, ನೀ ಏನು ಬೇಡಿದ್ದು ಕೊಡ್ತೀನಿ, ಶಾಪ ಅನುಗ್ರಹ ಸಮರ್ಥರು ತಪಸ್ವಿಗಳು, ನೀ ಏನು ಬೇಡಿದ್ದು ಕೊಡ್ತೀನಿ. ಹಂಗ ಆಟ ನೋಡಂತ ಈಗ ಕುಂದರ್ಸಿದ, ಹಗ್ಗ ಬಿಚ್ಚಿದ ಕಟ್ಟಿದ್ದ, ಒಂದು ಮೇಲೆ ಗಿಡದ ಬಡ್ಡಿ ಕಟ್ಟಿದ್ದು ಬಿಚ್ಚಿದ, ಬಿಚ್ಚಿ ಹಿಂಗೊಂದು ಲಗ ಹೊಡಿಸಿಕೆ ಆಯ್ತು ನೋಡಿ ಆಟ. ಏನು ಬೇಡಂದ್ರು. ರಾಯಚೂರಿಗೆ ರಾಜ ಆಗ್ಬೇಕಂತ ಮಾಡೀನಿ ನಾವು. ಸಣ್ಣೂರ್ರಿ ಅದು, 1 ತಾಸು ಬರ್ತದೆ ಬಸ್ ಸ್ಟ್ಯಾಂಡ್ಲಿಂದ ಊರು ದಾಟ್ಬೇಕಾರೆ. ಆ ಊರಿಗೆ ರಾಜ ಆಗ್ಬೇಕಂದ. ಆ ರಾಜ ಬಿದ್ದ ಅಷ್ಟೊತ್ತಿಗೆ. ಆ ರಾಜಾಗ ಮಕ್ಕಳು ಇರಲಿಲ್ಲ, ಸಾಯುವುದು ಸನೆ ಬಂದಿತ್ತು. ಅವನು ಡಂಗ್ರ ಹೊಡೆದಿದ್ದ. ಏನಂತ, ಒಂದು ಆನೆ ಕೊಳ್ಳಾಗ ಹಾರ ಹಾಕಿ, ಆನೆ ಸೊಂಡಿ ಒಳಗೆ ಒಂದು ಹಾರ ಕೊಟ್ಟು ಯಾರ ಕೊರಳಿಗೆ ಹಾಕ್ತದ ಅವ್ರನ್ನೇ ರಾಜ ಮಾಡ್ರಿ ಅಂತ ಹೇಳಿದ್ದ ರಾಜ. ಹಂಗೆ ತೊಗೊಂಡು ಹೊಂಟಿದ್ರು. ಅದು ನನಗೆ ಹಾಕ್ತದ ನಿನಗೆ ಹಾಕ್ತಂತ ಎಲ್ಲರ ದೊಡ್ಡವ್ರು ಹೋಗಿ ಮುಂದೆ ನಿಂತಿದ್ರು. ಎಲ್ಲರೂ ನಿಂಗೆ ಸೊಂಡಿಲಿ ಹಿಂಗೆ ಹೋಳು ಮಾಡಿ ಗಿಡದ ಬಳಿ ಕುಂತಿದ್ನಲ್ಲಿ ಕೋತಿ ಆಡ್ಸವ್ ಅವನ ಕೊಳ್ಳೆಗೆ ಹಾಕಿಬಿಡ್ತು. ಮಹಾತ್ಮರ ಆಶೀರ್ವಾದ ರೀ ಅದು, ತಥಾಸ್ತು ಒಂದಿದ್ರು ಹಾಕ್ತದೆ. ಏನಿಲ್ಲ, ನಾವು ಕೋತಿ ಅಲ್ಲೇ ಬಿಟ್ಟರು. ಅವನು ಅನಮತ್ ಹಿಂಗೆ ಎತ್ಕೊಂಡು ಆನೆ ಮೇಲೆ ಅಂಬಾರಿ ಮೇಲೆ ಕುಂದರ್ಸ್ಕೊಂಡು ಒಯ್ದರು. ಸಿಂಹಾಸನ ಮೇಲೆ ಕುಂದರ್ಸಿ ಜೈ ಅಂತ ಕೈಯಾಗ ರಾಜಮುದ್ರಿಕೆ ಕೊಟ್ರು, ಬೆತ್ತ ಕೊಟ್ರು. ಇದು ಮತ್ತೊಬ್ಬ ಗೊತ್ತಾಯ್ತ್ರಿ, ಇನ್ನೊಬ್ಬ ರಾಜಾಗ ಅವನ್ ಪತ್ರ ಬರೆದ ಕಳಿಸಿದ. ಎಷ್ಟುದ್ದ, ನಾಳೆ ಮುಂಜಾನೆ ಯುದ್ಧಕ್ಕೆ ಬರ್ತೀನಿ ತಯಾರಾಗು, ಇಲ್ಲಾಂದ್ರ ಬಿಟ್ಟು ಹೋಗೋದು. ಅದು ಗೊತ್ತಿಲ್ಲ ಅವ್ನು ಯುದ್ಧ ಮಾಡೋದು. ಕಿರೀಟ ಆದ ತಲೆ ಮೇಲೆ, ಹಿಂದೆ ಅಂಗರಕ್ಷಕರಾರ ಓಡ್ಕೊತ ಬಂದ ಎಲಿಗೆ ಆ ಗಿಡಕ್ಕೆ. ಅವ್ ಕುಂತಿದ್ದಿನ ಸ್ವಾಮಿ ಅಲ್ಲೇ ಬಂದು ಸಾಷ್ಟಾಂಗ ಹಾಕಿದ. ಮಹಾಪ್ರಭುಗಳು, ನೀವು ಸಾಷ್ಟಾಂಗ ಹಾಕೋದಂದ್ರೆ ಏನು? ನಾ ಸ್ವಾಮಿ ನನ್ನ ಮಠದಾಗಿರ್ಬೋದು, ನೀ ದೇಶಕ್ಕೆ ರಾಜ ಅಂತ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ, ಹಂಗೆಲ್ಲ ಮಾಡ್ಬೋದು. ಇಲ್ಲ ಗುರುವೇ, ನನಗೊಂದು ಇನ್ನೊಂದು ವರ ಕೊಡೋ. ನನಗೆ ಏನು? ಈಗ ಒಬ್ಬ ರಾಜ ಯುದ್ಧಕ್ಕೆ ಬಂದ, ನನಗೆ ಯುದ್ಧ ಗೊತ್ತಿಲ್ಲ. ನಾನು ನೋಡಿದ ಕೂಡಲೇ ಅಂಜಿ ಓಡಿ ಹೋಗ್ಬೇಕವ, ಅಂಥದ್ದೊಂದು ಆಶೀರ್ವಾದ ಮಾಡಂದ.
ಅವಾಗ ಗುರುಗಳಂದ್ರು, ನೀ ಆಟ ಎಷ್ಟು ತೋರಿಸಿದ್ದೆ ಅಂತ. ಆಟ ಎಷ್ಟು ತೋರಿಸಿದ್ರಿ ಅವ? ಹಿಂಗೊಂದು ಲಗ ಹೊಡಿಸಿದ್ದ, ಹಿಂಗೊಂದು ಹೊಡಿಸಿದ್ದ, ಆಯ್ತು ಆಟ ಅಂದಿದ್ದ. ನೀ ಎಷ್ಟು ಆಟ ತೋರಿಸಿದ್ದಿ ಅಷ್ಟು ಫಲ ಸಿಕ್ಕದ, ನೀ ಕೋತಿ ತಗೊಂಡು ಈ ಕಡೆ ಹೋಗು, ಆ ಕಡೆ ಆದ್ರೆ ನೀ ಉಳಿಯಂಗಲ್ಲ ಅಂತೇಳಿ ಕಳಿಸ್ಕೊಟ್ರಂತ. ಹಂಗ ಯಾವ ಸಿದ್ಧಾರೂಢನ ಕೆಲಸದೊಳಗೆ ನಾವೆಷ್ಟು ದುಡಿತೀವಿ ಅಷ್ಟು ಫಲ ಸಿಗ್ತದೆ ಅನ್ನೋದಕ್ಕೆ ಈ ದೃಷ್ಟಾಂತ. ಎಷ್ಟು ದುಡಿತೀವಿ ಅಷ್ಟು ಫಲ ಸಿಗುತ್ತದೆ. ಅದಕ್ಕೆ ದುಡಿಯುವಾಗ ಸ್ವಲ್ಪ ಮೈಮುರಿದು ದುಡಿದ್ರೆ ರೈತಗೆ ಹೆಂಗೆ ಸಿಗ್ತೈತಿ ಫಲ ಕೊನೆಗೆ ಒಂದು ವರ್ಷದ ನಂತರ. ಮತ್ತು ಇಲ್ಲ ಮದುವೆ ಊಟ ಮಾಡಿ ಕಟ್ಟಿಗೆ ಮಲ್ಕೊಂಡಂದ್ರೆ ಹೊಲ್ದಾಗ ಫಲ ಬರಂಗಿಲ್ಲ. ಬಿತ್ತಿ ಮೆಹನತ್ ಮಾಡಿದರೆ ಹೆಂಗೆ ಸಿಗ್ತದೋ ಅದರಂತೆ ಈ ಭಕ್ತಿ ಎಂಬ ಕ್ಷೇತ್ರದೊಳಗೂ ಕೂಡ ನಾವು ಯಾವ ಸಮಯದೊಳಗೆ ಯಾರಿಗೆ ಏನನ್ನ ಹ್ಯಾಂಗ ಸೇವಾ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಿದೆವಂದ್ರೆ ನಮಗೆ ಆ ಫಲ ಸಿಗೋದ್ರಾಗ ಸಂದೇಹ ಇಲ್ಲ ಅಂತ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮಗೂ ಹಾಗೂ ನಿಮಗೂ ಕೊಡಲಿ ಅಂತ ಹೇಳಿ ನನ್ನೆರಡು ವಾಗ್ರೂಪ ಸೇವಾ ಪುಷ್ಪಗಳನ್ನು ಗುರುಚರಣಕ್ಕೆ ಅರ್ಪಿಸುತ್ತೇನೆ. ಸಾಂಬ ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ.